ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮಾಡೋಣ ಕಜ್ಜಾಯ. ಕಜ್ಜಾಯ ಮಾಡಿ ತೋರಿಸಿ ಅಂತ ರಿಕ್ವೆಸ್ಟ್ ಇತ್ತು. ಇವತ್ತು ನಾನು ಕಜ್ಜಾಯ ಮಾಡಿ ತೋರಿಸ್ತಾ ಇದ್ದೇನೆ. ಈಗ ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಎರಡು ಕಪ್ಪು ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ. ಅದನ್ನು 10 ರಿಂದ 12 ಗಂಟೆ ಹೊತ್ತು ನೆನೆಸ್ಕೊಳ್ಬೇಕು. ನೆನೆಸಿಟ್ಟ ಅಕ್ಕಿಯನ್ನು ಒಂದು ಬಟ್ಟೆಗೆ ಹಾಕ್ಕೊಳ್ತಾ ಇದ್ದೇನೆ. ಅದನ್ನು ಒಣಗಿಸ್ಕೊಳ್ಬೇಕು. ಬೇಕಿದ್ದರೆ ಬಿಸಿಲಲ್ಲಿ ಕೂಡ ಒಣಗಿಸ್ಕೊಳ್ಬೋದು, ಆದರೆ ಜಾಸ್ತಿ ಹೊತ್ತು ಒಣಗಿಸ್ಲಿಕ್ಕೆ ಹೋಗಬೇಡಿ. ಅಕ್ಕಿಯನ್ನು ಮುಟ್ಟುವಾಗ ಒದ್ದೆ ಇರಬೇಕು, ಆದರೆ ತೇವಾಂಶ ಕೈಗೆ ತಾಗಬಾರ್ದು. ಈಗ ನೋಡಿ, ಅಕ್ಕಿ ಒಣಗಿದೆ. ಈ ಕಪ್ಪಿನಲ್ಲೇ ನಾನು ಅಕ್ಕಿಯನ್ನು ತಗೊಂಡಿದ್ದೇನೆ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಹುಡಿ ಮಾಡಿಕೊಳ್ಬೇಕು. ನಾನು ಅಕ್ಕಿಯನ್ನು ಒಣಗಿಸುವಾಗ ಬಿಸಿಲಿಗೆ ಹಾಕಲಿಲ್ಲ, ಒಳಗೇ ಒಣಗಿಸ್ಕೊಂಡಿದ್ದೇನೆ. ಹುಡಿ ಮಾಡಿದ ಅಕ್ಕಿ ಹಿಟ್ಟನ್ನು ಜರಡಿ ಹಿಡಿಬೇಕು. ಜರಡಿ ಹಿಡಿದ ನಂತರ ಉಳಿದಿರುವ ಅಕ್ಕಿ ಹಿಟ್ಟನ್ನು ಪುನಃ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹುಡಿ ಮಾಡಿಕೊಳ್ಬೇಕು. ಅಕ್ಕಿ ಹಿಟ್ಟು ಹುಡಿ ಮಾಡಿ ಆಗಿದೆ, ಹೀಗೇ ಬರಬೇಕು. 2 ಕಪ್ಪು ಅಕ್ಕಿ ಹಿಟ್ಟಿಗೆ 1.5 ಕಪ್ಪು ಬೆಲ್ಲ ತಗೊಂಡಿದ್ದೇನೆ. ಅರ್ಧ ಕಪ್ಪಿನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀವು ಒಂದು ವೇಳೆ 1 ಕಪ್ಪು ಅಕ್ಕಿಯನ್ನು ತಗೊಂಡ್ರೆ 3/4 ಕಪ್ಪಿನಷ್ಟು ಬೆಲ್ಲ ತಗೊಂಡ್ರಾಯ್ತು. ಈಗ ನೋಡಿ, ಪಾಕ ಬಂದಿದೆ ಅಂತ ಚೆಕ್ ಮಾಡಿ ನೋಡಬೇಕು. ಒಂದು ಬೌಲಿನಲ್ಲಿ ನೀರು ತಗೊಂಡು ಅದಕ್ಕೆ ಪಾಕವನ್ನು ಹಾಕ್ಕೊಳ್ಬೇಕು. ಪಾಕ ಹೀಗೆ ಬಂದರೆ ಪಾಕ ಬರಲಿಲ್ಲ ಅಂತ ಅರ್ಥ. ಪಾಕ ಬರುವವರೆಗೂ ಬೆಲ್ಲವನ್ನು ಸ್ವಲ್ಪ ಹೊತ್ತು ಹೀಗೇ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ನೋಡಿ, ಪುನಃ ಚೆಕ್ ಮಾಡಿ ನೋಡ್ತಾ ಇದ್ದೇನೆ. ಪಾಕ ಒಟ್ಟಾಗಿ ಬಂದರೆ, ಕೈಗೆ ಅಂಟದಿದ್ದರೆ ಪಾಕ ಬಂದಿದೆ ಅಂತ ಅರ್ಥ. ನೋಡಿ, ತೋರಿಸ್ತಾ ಇದ್ದೇನೆ. ಪಾಕ ಬಂದ ನಂತರ ಗ್ಯಾಸನ್ನು ಆಫ್ ಮಾಡಿಕೊಳ್ಬೇಕು. ಏಲಕ್ಕಿ ಪೌಡರ್ ಅರ್ಧ ಚಮಚ, ಹಾಗೆಯೇ ಎಳ್ಳು 3 ಟೇಬಲ್ ಸ್ಪೂನ್ನಷ್ಟು, ತುಪ್ಪ 2 ಟೇಬಲ್ ಸ್ಪೂನ್ನಷ್ಟು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಅಕ್ಕಿಟ್ಟನ್ನು ಹಾಕ್ತಾ ಇದ್ದೇನೆ. ಅಕ್ಕಿಟ್ಟನ್ನು ಆದಷ್ಟು ಬೇಗನೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ. ಅಕ್ಕಿಟ್ಟು ಹಾಕ್ಕೊಳ್ಳುವಾಗ ಸ್ವಲ್ಪನೇ ಹಾಕ್ಕೊಳ್ಬೇಕು. ಮಿಕ್ಸ್ ಮಾಡುವಾಗ ಗಂಟು ಬರದ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು. ನಿಮಗೆ ಎಷ್ಟು ಬೇಗ ಆಗುತ್ತೆ ನೋಡಿ, ಅಷ್ಟು ಬೇಗ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಆಯಿತು. ಇಲ್ಲದಿದ್ದರೆ ಬೆಲ್ಲದ ಪಾಕ ಗಟ್ಟಿಯಾಗುತ್ತೆ. ಹೀಗೇ ಬರಬೇಕು ಮಿಕ್ಸ್ ಮಾಡಿದ ನಂತರ. ಇದು ತಣ್ಣಗಾದ ನಂತರ ಗಟ್ಟಿ ಬರುತ್ತೆ. ಈಗ ಇದರ ಮೇಲೆ ತುಪ್ಪ ಹಾಕ್ತಾ ಇದ್ದೇನೆ. ಇದನ್ನಿನ್ನು ತಣ್ಣಗಾಗಲು ಬಿಡೋಣ. ಸ್ವಲ್ಪ ಹೊತ್ತಿನ ನಂತರ ಇದು ತಣ್ಣಗಾದ ನಂತರ ಇದು ಗಟ್ಟಿಯಾಗಿ ಬರುತ್ತೆ. ಈಗ ನೋಡಿ, ತಣ್ಣಗಾಗಿದೆ. ನಾನು ತೋರಿಸ್ತಾ ಇದ್ದೇನೆ ನೋಡಿ, ಚೆನ್ನಾಗಿ ಇದು ಬಾಲ್ ಬರ್ತಾ ಉಂಟು. ಹೀಗೆ ಆದರೆ ಎಲ್ಲ ಸರಿಯಾಗಿದೆ ಅಂತ ಅರ್ಥ. ನಾವು ಅಕ್ಕಿ ಮತ್ತು ಬೆಲ್ಲವನ್ನು ಸರಿ ಪ್ರಮಾಣದಲ್ಲಿ ತಗೊಂಡ್ರೆ, ಮಾಡುವ ವಿಧಾನ ಸರಿಯಾಗಿದ್ದರೆ ಎಲ್ಲವೂ ಸರಿಯಾಗಿ ಬರುತ್ತೆ. ಇಲ್ಲಿ ನಾನು ಬಾಳೆ ಎಲೆಯನ್ನು ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು. ಬಾಳೆ ಎಲೆ ಇಲ್ಲದಿದ್ದರೆ ಪ್ಲಾಸ್ಟಿಕ್ ಕವರ್ ಕೂಡ ಯೂಸ್ ಮಾಡ್ಬೋದು, ಇಲ್ಲದಿದ್ದರೆ ಬಟರ್ ಪೇಪರ್ ಕೂಡ ಆಗುತ್ತೆ. ಉಂಡೆ ನೋಡಿ, ನಾನು ಇಷ್ಟು ದೊಡ್ಡ ಉಂಡೆ ತಗೊಂಡಿದ್ದೇನೆ. ಅದನ್ನು ತೆಳ್ಳನೆ ತಟ್ಕೊಳ್ಬೇಕು. ಎಣ್ಣೆ ನಾನು ಬಿಸಿಯಾಗಲಿಟ್ಟಿದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಇದನ್ನು ಹಾಕ್ಕೊಳ್ಬೇಕು. ಎಣ್ಣೆ ತುಂಬ ಬಿಸಿಯಾಗೋದೇನು ಬೇಡ, ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಹಾಕಿದರೆ ಆಯಿತು. ಎಣ್ಣೆ ತುಂಬ ಬಿಸಿ ಇದ್ದರೆ ಕಜ್ಜಾಯ ಕಪ್ಪಾಗಿ ಬರುತ್ತೆ. ಕಜ್ಜಾಯ ಒಂದು ಸೈಡ್ ಫ್ರೈ ಆದ ನಂತರ ಅದು ತನ್ನಷ್ಟಕ್ಕೆ ಮೇಲೆ ಬರುತ್ತೆ. ಹೀಗೇ ಎಣ್ಣೆಯನ್ನು ಅದರ ಮೇಲೆ ಹಾಕ್ಕೊಂಡ್ರೆ ಆಯಿತು. ಈಗ ನೋಡಿ, ಕಜ್ಜಾಯ ಮೇಲೆ ಬಂದಿದೆ, ಒಂದು ಸೈಡ್ ಫ್ರೈ ಆಗಿದೆ. ಈಗ ಇದನ್ನು ಮಗುಚಿ ಹಾಕ್ಕೊಳ್ಬೇಕು. ಎಣ್ಣೆಯನ್ನು ಅದರ ಮೇಲೆ ಹೀಗೇ ಹಾಕ್ಕೊಳ್ಬೇಕು. ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿಕೊಂಡ್ರೆ ಆಯಿತು. 2 ಕಪ್ಪು ಅಕ್ಕಿಗೆ 1.5 ಕಪ್ಪು ಬೆಲ್ಲ ತಗೊಳ್ಬೇಕು. ಅಕ್ಕಿಯನ್ನು ಒಣಗಿಸ್ಕೊಳ್ಳುವಾಗ ಸರಿಯಾಗಿ ಒಣಗಿಸ್ಕೊಳ್ಬೇಕು. ಅಕ್ಕಿ ಒಣಗಿಸುವಾಗ ತುಂಬ ಒಣಗಿಸ್ಕೊಳ್ಬಾರ್ದು. ಅದರಲ್ಲಿ ನೀರಿನ ಅಂಶ ಇರಬೇಕು, ಆದರೆ ಅದು ಮುಟ್ಟುವಾಗ ಕೈಗೆ ತಾಗಬಾರ್ದು. ಅಕ್ಕಿ ಪುಡಿ ಮಾಡುವಾಗ ಕೂಡ ಹಾಗೆಯೇ ತುಂಬ ದಪ್ಪಗೆ ಇರಬಾರ್ದು.
ಕಜ್ಜಾಯ ಫ್ರೈ ಆದ ನಂತರ ಅದನ್ನು ಸೌಟಿನಿಂದ ಪ್ರೆಸ್ ಮಾಡಿ ಅದರ ಆಯಿಲನ್ನು ತೆಗಿಬೇಕು. ಈಗ ಇನ್ನೊಂದು ಕಜ್ಜಾಯ ಹಾಕಿದ್ದೇನೆ ಫ್ರೈ ಮಾಡಲಿಕ್ಕೆ. ಕಜ್ಜಾಯ ನಾವು ಎಷ್ಟು ತೆಳ್ಳನೆ ಒತ್ಕೊಳ್ತೇವೋ ಅಷ್ಟು ಚೆನ್ನಾಗಿ ಬರುತ್ತೆ. ಕಜ್ಜಾಯ ಫ್ರೈ ಮಾಡುವಾಗ ಅದು ಉಬ್ಬಿಕೊಳ್ಳುತ್ತೆ. ಅದಕ್ಕೆ ನಿಮಗೆ ಇಷ್ಟ ಆಗುತ್ತೆ ನೋಡಿ ಅಷ್ಟು ತೆಳ್ಳನೆ ಮಾಡಿಕೊಂಡು ಫ್ರೈ ಮಾಡಿಕೊಳ್ಳಿ. ಕಜ್ಜಾಯ ಫ್ರೈ ಆದ ನಂತರ ಆಯಿಲನ್ನು ಒತ್ತಿ ಅದರಿಂದ ತೆಗಿಬೇಕು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಕಜ್ಜಾಯ ಹೇಗೆ ಉಂಟಂತ ಕಮೆಂಟ್ ಮಾಡಿ ತಿಳಿಸಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.